ನಮಸ್ಕಾರ. ನಾನಿದಿನ ಬೌಲ್ ತುಂಬ ಬಿಸಿ ಬಿಸಿ ಸೂಪ್ ತೊಗೊಂಬಂದಿದ್ದೀನಿ. ಅದ್ರ ಮೇಲೆ ಬೆಣ್ಣೆ ಹಾಕಿದ್ದೀನಿ. ಈ ಸೂಪಿನ ಟೇಸ್ಟ್ ನೋಡಿದರೆ ಇನ್ನಷ್ಟು ಮತ್ತಷ್ಟು ಬೇಕು ಅನಿಸುತ್ತೆ. ಇದೇ ವೆಜಿಟಬಲ್ ಸೂಪ್. ಈ ಸೂಪ್ ಮಾಡೋದು ಹೇಗೆ ಅಂತ ಶ್ರೀಮತಿ ಭಾಗ್ಯ ಸುಬ್ರಹ್ಮಣ್ಯಂ ಅವರು ವಿಡಿಯೋ ಮೂಲಕ ತೋರಿಸ್ತಾರೆ. ಬನ್ನಿ ಈಗ ವಿಡಿಯೋನ ನೋಡ್ತಾ ಹೋಗೋಣ. ತುಂಬ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀರಿ, ಏನೋ ಒಂದು ಸ್ಪೆಷಲ್ ಮಾಡ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಏನು ಮಾಡ್ತೀರಾ? ವೆಜಿಟೇಬಲ್ ಸೂಪ್ ಮಾಡ್ತಿದ್ದೀನಿ. ವೆಜಿಟೇಬಲ್ ಸೂಪಾ? ಹೌದು. ಅದು ಹೇಗೆ ಮಾಡೋದು? ಅದೇ ಎಲ್ಲ ತರಕಾರಿಗಳನ್ನು ಹಾಕಿ ಹೆಚ್ಚಿಕೊಂಡು ಬೇಯಿಸಿ ರುಬ್ಬಿ ಮಾಡಿ. ಚೆನ್ನಾಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಆರೋಗ್ಯಕ್ಕೂ ಒಳ್ಳೇದು, ಚಿಕ್ಕ ಮಕ್ಕಳಿಗೂ ಕೊಡ್ಬೋದು. ಏನೇನು ಇಟ್ಕೊಂಡಿದ್ದೀರಾ? ಬಾದಾಮಿ ಟೊಮೆಟೊ 3 ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು. 1 ಕ್ಯಾರೆಟ್ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 2 ಚಿಕ್ಕದು ಆಲೂಗೆಡ್ಡೆ. ಅದು ಆಲೂಗೆಡ್ಡೆ ಯಾಕೆ ನೀರಿಗೆ ಹಾಕಿಟ್ಟಿದ್ದೀರಲ್ಲ? ಅದು ಸುಣ್ಣ ಬಿಡುತ್ತಲ್ಲ, ಮತ್ತೆ ಕಪ್ಪಾಗ್ಬಿಡುತ್ತೆ ಹೆಚ್ಚಿಟ್ರೆ, ಹಾಗೆ ಇಟ್ರೆ. ಅದಕ್ಕೆ ನೀರು ಹಾಕಿಟ್ಟಿದ್ದೀನಿ. ಈಗ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಆಲೂಗೆಡ್ಡೆ ಸಿಪ್ಪೆ ತೆಗೆದಿರೋದು. ಇದು ಒಂದು ನವಿಲ್ಕೋಸು ಚಿಕ್ಕದಾಗಿ ಇಟ್ಟಿದ್ದೀನಿ. ಚಿಕ್ಕದ ನವಿಲ್ಕೋಸು? ಚಿಕ್ಕದು. ಮತ್ತೆ ಒಂದು 10 ಎಸ್ಲು ಬೆಳ್ಳುಳ್ಳಿ, ಮೆಣಸಿನ ಕಾಳಿನ ಪುಡಿ, ಮೆಣಸಿನ ಪುಡಿ, ಉಪ್ಪು. ಈಗ ಸೂಪ್ ರೆಡಿ ಮಾಡ್ತೀರಾ? ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೊಂದು ಐಟಮ್ ಹಾಕ್ತೀನಿ. ಟೊಮೆಟೊ, ಕ್ಯಾರೆಟು, ಈರುಳ್ಳಿ, ಆಲೂಗೆಡ್ಡೆ ನೀರು ತೆಗಿತೀರಾ? ನೀರು ತೆಗೆದ್ಬಿಟ್ಟು ನೋಡಿ ಎಷ್ಟು ಬಿಳಿ ಇದೆ ಅಲ್ಲ. ಇಲ್ಲಾಂದ್ರೆ ಹೆಚ್ಚಿಟ್ಟದು ಕಲರ್ ಚೇಂಜ್ ಆಗುತ್ತಲ್ಲ. ನವಿಲ್ಕೋಸು ನನಗೆ ಗೊತ್ತಿಲ್ಲ ಈ ಸೂಪ್ ಕಣ್ರಿ. ಬೆಳ್ಳುಳ್ಳಿನೂ ಹಾಕ್ತೀನಿ ಜೊತೆ ಬೇಯಕ್ಕೆ. ಇವಾಗ ಸ್ಟವ್ ಆನ್ ಮಾಡ್ತೀನಿ. ಎಷ್ಟು ನೀರು ಹಾಕ್ತೀರಾ? ಇದು ಮುಳುಗಷ್ಟು ನೀರು ಹಾಕ್ತೀನಿ. ಈಗ ಇದನ್ನ ಮುಚ್ಚಿಟ್ಬಿಟ್ಟು ಸರ್. ಈಗ ತರಕಾರಿನ ಇದನ್ನ ಕುಕ್ಕರಲ್ಲಿ ಬೇಯಿಸಿದ್ರೆ ಕುಕ್ಕರಲ್ಲಿ ಬೇಯಿಸಿದ್ರು ಆಗುತ್ತೆ. ನಾನು ಸ್ವಲ್ಪ ಓಪನ್ ಬೇಯಿಸೋದೇ ಅಂದ್ರೆ ಅಡುಗೆ ಕೂಡ ಕುಕ್ಕರ್ ಉಪಯೋಗಿಸಲ್ಲ. ಹೌದಾ? ಬೇಯಬೇಕು, ಅದು ಅರ್ಧ ಗಂಟೆ ಬೇಕು. ಸರಿ. ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ಈಗ ಸ್ವಲ್ಪ ನೀರು ಬೇಡವಾ? ಈಗ ಹಾಕೋದು ಬೇಡ. ಈಗ ಬೇಡ. ಬೇಕಾದ್ರೆ ರುಬ್ಬೊತ್ತಿಗೆ ಹಾಕೋಣ. ನವಿಲ್ಕೋಸು ಬೆಂದಿದ್ರೆ ಫುಲ್ ಬೆಂದಿದೆ ಅಂತ. ಯಾಕಂದ್ರೆ ಆಲೂಗೆಡ್ಡೆ ಎಲ್ಲ ಬೇಗ ಬೇಯುತ್ತೆ ನೋಡಿ. ನವಿಲ್ಕೋಸು ಬೆಂದಿದೆ. ಹೆಂಗೆ ಮತ್ತೆ ರುಬ್ತೀವಲ್ಲ, ಮತ್ತೆ ಕುದಿಸ್ತೀವಲ್ಲ, ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕ್ತೀರಾ? ಕೊತ್ತಂಬರಿ ಸೊಪ್ಪು ಈಗ ಹಾಕಿದ್ರೆ ಸಾಕು. ಈಗ ಅದನ್ನ ಮತ್ತೆ ಮುಚ್ಚಿಡ್ತೀರಾ ಅಥವಾ ಏನ್ ಮಾಡ್ತೀರಾ? ಈಗ ಮುಚ್ಚಿಡೋದೇನು ಬೇಡ. ಕೊತ್ತಂಬರಿ ಸೊಪ್ಪು ಬಿಸಿ ನೀರಿಗೆ ಹಾಕಿದ್ರೆ ಚೆನ್ನಾಗುತ್ತೆ. ಸೂಪು ಬೇಗ ರೆಡಿ ಮಾಡಬೇಕು ಅಂದ್ಕೊಂಡ್ರೆ ಒಂದು ಅಗಲವಾದ ಪಾತ್ರೆ ತಗೊಂಡು ಅದಕ್ಕೆ ಈ ಬೇಯಿಸಿರೋ ತರಕಾರಿ ಹಾಕಿಬಿಟ್ರೆ ಸರಿ, ಬೇಗ ತಣ್ಣಗಾಗುತ್ತೆ. ಈಗ ಇಷ್ಟು ಗಟ್ಟಿ ಇದೆಯಲ್ಲ, ಇದಕ್ಕೊಂದು 2 ಲೋಟ ನೀರಾರು ಹಾಕ್ತೀರಾ ಎಕ್ಸ್ಟ್ರಾ? ಎಷ್ಟು ನೀರು ಬೇಕು ನೋಡ್ಕೊಂಡು ಅಷ್ಟು ಹಾಕಿ. ಈಗ ತಣ್ಣಿಲಿ ಅಲ್ವಾ? ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ಈಗ ರುಬ್ಬಷ್ಟೊತ್ತಿಗೆ ನೀರು ಹಾಕೋದು ಬೇಡವಾ? ಇಲ್ಲ, ನೀರೇನು ಬೇಡ ಈಗ. ಆಮೇಲೆ ನೋಡ್ತೀರಾ? ಆಮೇಲೆ ತೋರಿಸಿದ್ಮೇಲೆ ಮತ್ತೆ ನೀರು ಹಾಕ್ಲೇಬೇಕಲ್ಲ. ಮಿಕ್ಸಿ ಜಾರ್ ತೊಳೆದಿದ್ದು ನೀರು ಎಲ್ಲ ಹಾಕೋಷ್ಟೊತ್ತಿಗೆ ಸರಿ ಹೋಗುತ್ತಲ್ಲ. ಬೆಂದಿದೆ, ರುಬ್ಕೊಂಡ್ಬರ್ತೀನಿ. ಈಗ ಇದನ್ನ ಸೋಸಕ್ಕೆ ಜಡಿ ಇಟ್ಕೊಂಡಿದ್ದೀನಿ. ಈಗ ರುಬ್ಬಿದ್ದು ಆಗಿದೆ, ಅದನ್ನ ಸೋಸ ಈಗ ಸ್ವಲ್ಪ ನೀರು ಹಾಕೊಂಡು ಸೋಸಷ್ಟು ಇಲ್ಲದ್ರೆ ಅದು ಬೀಳಲ್ಲಲ್ಲ. ಯಾವುದೇ ಸೂಪ್ ಮಾಡಬೇಕಾದ್ರೂ ಅಷ್ಟೇ, ರುಬ್ಬಿದ ಮೇಲೆ ಹೀಗೆ ಸೋಸಬೇಕು, ಆವಾಗಲೇ ಟೇಸ್ಟ್ ಬರೋದು. ಈಗ ಥಿಕ್ನೆಸ್ಸು ಬಂದಿದೆ. ಆ ಥಿಕ್ನೆಸ್ಸಿಗೆ ಕಾರಣ ಆಲೂಗಡ್ಡೆ ಮತ್ತೆ ಕ್ಯಾರೆಟ್. ನಾನು ಟೊಮೆಟೊ ಸೂಪ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ಥಿಕ್ನೆಸ್ ಬರಲ್ಲಲ್ಲ, ಅವಾಗ ಕಾರ್ನ್ಫ್ಲೋರ್ ಹಾಕ್ತೀನಿ. ಟೊಮೆಟೊ ಸೂಪ್ ನೀರು ಹಾಕ್ಬಿಡುತ್ತೆ. ಹೌದೌದು. ಒಂದು 7-8 ಕಪ್ ಆಗುತ್ತಲ್ಲೇನ್ರಿ? ಆಗುತ್ತೆ. ಮತ್ತು ತರಕಾರಿ ತಿಂದಿದ್ದವ್ರಿಗೆ ಈ ಥರ ಮಾಡ್ಕೊಳ್ಬೋದು. ತುಂಬ ಒಳ್ಳೆಯದು. ಅಷ್ಟೇ ಖಾರ ಹಾಕ್ಕೊಂಡು, ಕೆಲವರಿಗೆ ಖಾರ ಆಗಲ್ಲಲ್ಲ. ಹೌದೌದು. ಅಂಥವರಿಗೆಲ್ಲ ಚೆನ್ನಾಗಿ ತರಕಾರಿ ಹೊಟ್ಟೆಗೆ ಹೋಗಲ್ಲ. ಹೌದು. ಇದೆಲ್ಲಿ ಕಲ್ತಿದ್ದು ನೀವು? ಇದು ರಾಯಚೂರಲ್ಲೇ. ಹಂಗಾರೆ ನೀವು ಫುಲ್ ರಾಯಚೂರವ್ರು ಬಿಡಿ. ಅಂದರೆ ನಾನು ಆ ಟೈಮಲ್ಲಿ ತುಂಬ ವರ್ಷ ಅಲ್ಲಿದ್ನಲ್ಲ, 12 ವರ್ಷ ರಾಯಚೂರಲ್ಲೇ ಇದ್ದಿದ್ದು. ಅದೇ ಇದೆಲ್ಲ ನಮ್ಮ ಕಡೆ ಅಡುಗೆ ಅಲ್ಲ. ಮಕ್ಕಳು ಚಿಕ್ಕವರಿದ್ದಾಗ
ಹಂಗಾಗಿ ಅವು ತಿನ್ನಕ್ಕೂ ಮಕ್ಕಳು ತಿಂತಿದ್ರು, ಮಾಡೋಕ್ಕೂ ಇಂಟ್ರೆಸ್ಟ್. ಏನು ಉಳಿಲಿಲ್ಲಲ್ಲ ಸೋಸ್ದಾಗ ಇಷ್ಟು ಈ ಥರ ಇರಬೇಕು. ದಪ್ಪ ಬರಬೇಕು. ಹಾಂ, ಇವಾಗ ಸ್ಟವ್ ಆನ್ ಮಾಡ್ತೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗಾಗಷ್ಟು ಉಪ್ಪು. ಹಾಂ, ನನಗೆ ಗೊತ್ತಿಲ್ಲದ ರೆಸಿಪಿ ಕಂಡ್ರಿ, ನಾನು ಮಾಡ್ತೀನಿ. ಅರ್ಧ ಚಮಚ ಮೆಣಸಿನ ಪುಡಿ. ಹಾಂ, ಅಚ್ಚ ಖಾರದ ಪುಡಿ. ಅಚ್ಚ ಖಾರ. ಖಾರ ಬೇಕಾದ್ರೆ ಜಾಸ್ತಿ ಹಾಕೋಬೋದು. ಅದೇ ಸೂಪು ತುಂಬ ಖಾರ ಮಾಡಲ್ಲ ಅಲ್ಲ, ಹದವಾಗಿರುತ್ತೆ ಖಾರ. ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಇದು ಕಾಳುಮೆಣಸಿನ ಪುಡಿ ಅರ್ಧ ಚಮಚ. ಒಂದು ಕುದಿ ಬರಬೇಕಲ್ಲ, ಒಂದು ಕುದಿ ಬಂದು ಸಾಕು. ಈಗ ಇದಕ್ಕೆ ಮೆಣಸಿನ ಪುಡಿ, ಅಚ್ಕಾರದ ಪುಡಿ, ಉಪ್ಪು ಎಲ್ಲ ಹಾಕಾಯ್ತು. ಈಗ ಅರ್ಧ ಚಮಚ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಅದೊಂದು ಸಿಹಿ ಅಂತಲ್ಲ, ಒಂದು ರುಚಿ ರುಚಿಗೆ. ಇದಕ್ಕೆ ಕುದಿಸ್ಬಿಟ್ರೆ ಕುದ್ದ ಮೇಲೆ ಬೌಲಿಗೆ ಹಾಕಿ ಸರ್ವ್ ಮಾಡ್ಬೇಕಾದ್ರೆ ಬೆಣ್ಣೆ ಹಾಕಿ. ಹೌದಾ? ಅರ್ಧ ಚಮಚ ಬೆಣ್ಣೆ ಹಾಕಿ ಚೂರು ಲಿಂಬೆಹಣ್ಣು, ಅವ್ರಿಗೆ ಎಷ್ಟು ಅವ್ರವ್ರ ಟೇಸ್ಟಿಗೆ ಎಷ್ಟು ಬೇಕು. ಈಗ ಕುದಿಸ್ಬೇಕಾದ್ರೆ ಏನೂ ಹಾಕ್ಬಾರ್ದು, ಕುದಿಸ್ಬೇಕಾದ್ರೆ ಇನ್ನೇನು ಬೇಡ. ನೀವು ಭಗವದ್ಗೀತೆ ಓದ್ತೀರಾ, ಆಮೇಲೆ ಚಿನ್ಮಯ ಮಿಷನಿಗೆ ಹೋಗ್ತೀರಿ, ಹೌದಾ? ಏನಾದ್ರೂ ಒಂದು ಸಂದೇಶ ಹೇಳ್ತೀರಾ? ಕೆಲವು ವಿಷಯಗಳನ್ನ ನಾವು ಜೀವನದಲ್ಲಿ ಮರ್ತು ಬಿಡ್ಬೇಕು. ಯಾಕೆಂದ್ರೆ ನಾವೇನಾದ್ರು ಒಳ್ಳೇದು ಮಾಡಿದ್ರೆ ಆ ವಿಷಯ ಮೊದ್ಲು ಮರ್ತು ಬಿಡ್ಬೇಕು. ಯಾಕೆಂದ್ರೆ ನಮ್ಮ ತಲೆಗೆ ಇರಬಾರ್ದು. ಅಥವಾ ಬೇರೆಯವ್ರು ನಮ್ಗೆ ಏನಾದ್ರು ಒಂದಿದ್ದು ಆಡಿದ್ದು ಎಲ್ಲ ಇರುತ್ತಲ್ಲ, ಪ್ರಪಂಚ ಅಂದ್ಮೇಲೆ ಎಲ್ಲದೂ ಇರುತ್ತೆ, ಅದನ್ನು ಮರ್ತು ಬಿಡ್ಬೇಕು. ಹಾಗೆ ಮತ್ತೆ ಅಹಂಕಾರ ಬಿಡ್ಬೇಕು. ನಾನು ಮಾಡಿದೆ ಆ ಅಹಂಕಾರಗಳನ್ನ ಪೂರ್ತಿ ಬಿಟ್ಟಾಕ್ತೇನೆ. ಯಾರು ನನ್ನ ಬಂಧು ಬಳಗ ಅಥವಾ ಯಾವುದೋ ಒಂದು ವಸ್ತು ಆಗಲಿ ನಂದು ಶಾಶ್ವತ ಅಲ್ಲ ಅನ್ನೋದನ್ನ ತಿಳ್ಕೋಬೇಕು. ಆ ವಸ್ತು ಹೋದಾಗ ತುಂಬಾ ವ್ಯತ್ಯಯ ಆಗುತ್ತೆ. ಅದನ್ನೇನು ಬಿಟ್ಬಿಟ್ರೆ ಅವಾಗ ನಮ್ಗೆ ವ್ಯತ್ಯಯ ಆಗಲ್ಲ, ವ್ಯತ್ಯಯ ಕಡಿಮೆ ಆಗತ್ತೆ ಅಂತ. ಅದೇ ನಾನು ನೋಡ್ತೀನಲ್ಲ, ನೀವು ಯಾವಾಗಲೂ ಪ್ರತಿದಿನ ಹೋಗ್ತೀರಿ ಚಿನ್ಮಯ ಮಿಷನಿಗಲ್ವಾ? ಅದೊಂದು ಖುಷಿ, ಸಂತೋಷ, ಆನಂದ. ನಮ್ಗೆ ಆನಂದ ಇನ್ನೆಲ್ಲೂ ಸಿಗಲ್ಲ ಅಲ್ವಾ? ಅದಕ್ಕೋಸ್ಕರ ಏನೇ ಇದ್ರು ಅದನ್ನ ತಪ್ಸಲ್ಲ, ಒಂದಿನೂ ತಪ್ಸಲ್ಲ ಅಲ್ವಾ ನೀವು? ಸಾಮಾನ್ಯ 11 ವರ್ಷ ಆಯ್ತು ನೋಡಿ ನಡ್ತಾ ಇದೀವಿ. ಭಗವದ್ಗೀತೆ ಶ್ಲೋಕ ಅಷ್ಟೋತ್ತರ ಎಷ್ಟೊಂದು ಓದೋ ಅಭ್ಯಾಸ ಇಟ್ಕೊಂಡಿದ್ದೀರಲ್ವಾ? ಏಕಾದಶಿ ಒಂದು ಅಧ್ಯಾಯ, ಭಾನುವಾರ ಅರ್ಥ ಸಹಿತ ಒಬ್ಬೊಬ್ರು ಒಂದೊಂದು ಶ್ಲೋಕ ಹೇಳೋದು, ಅರ್ಥ ಹೇಳೋದು. ಅದರಲ್ಲೂ ಸಮಾನತೆ ನೋಡಿ, ಎಲ್ರಿಗೂ ಅವಕಾಶ ಕೊಡ್ತೀರಿ. ಎಲ್ಲರಿಗೂ ಕೊಡ್ಲೇಬೇಕು, ಯಾಕಂದ್ರೆ ಅವ್ರಿಗೂ ಎಲ್ಲ ಹೇಳಕ್ ಬರೋದು ಚೆನ್ನಾಗಿ ಅನ್ಸುತ್ತೆ. ಈಗ ಸೂಪು ಕುದೀತಾ ಬಂತು, ಪರಿಮಳ ಬರ್ತಾ ಇದೆ. ಸೂಪರ್ ಸೂಪ್ ಇದು, ರಾಯಚೂರು ಸೂಪು ಮಲೆನಾಡಲ್ಲಿ. ನೋಡಿ ಸೂಪು ಎಷ್ಟು ಹದವಾಗಿ ಬಂದಿದೆ ಅಂತ, ಕುದ್ದಾಗಿದೆ. ಹಾಗೆ ಒಲೆ ಉರಿ ಆಫ್ ಮಾಡೋಣ. ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದಿರಲ್ಲ, ನಿಂಬೆ ಹಣ್ಣಿನ ಗಾತ್ರದಷ್ಟು ಹಾಕಿದಿರಿ. ಸೂಪ್ ಹಾಕ್ತೀನಿ. ಬೆಣ್ಣೆ ಕರಗುತ್ತೆ. ಈಗ ಅದಾಗೆ ಕರಗಬೇಕು, ನಾವು ಸ್ಪೂನಲ್ಲಿ ಕರಗಿಸ್ಬಾರ್ದು. ಆಮೇಲೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ, 2 ಡ್ರಾಪ್ ಅಥವಾ 3 ಡ್ರಾಪ್ ಲಿಂಬೆ ಹಣ್ಣು, ಅದು ಅವ್ರವ್ರ ರುಚಿಗೆ ಸರಿಯಾಗಿ. ಬೆಣ್ಣೆ ಹಾಕಿ ಲಿಂಬೆ ಹುಳಿ ಹಾಕಿ ಸೂಪ್ ಕುಡಿಯೋಕ್ಕೆ ರೆಡಿ ಮಾಡಾಯ್ತು. ರೆಡಿ ಟೋಸ್ಟ್ ಸಿಗುತ್ತಲ್ಲ, ಅದನ್ನು ಹಾಕಿದ್ದೀನಿ. ಬ್ರೆಡ್ ರೋಸ್ಟ್ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತಲ್ಲ, ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಈ ಸಂಜೆ ಟೈಮಲ್ಲಿ ಒಳ್ಳೆ ಒಂದು ಲೋಟ ಕುಡಿದ್ರೆ ಊಟನೇ ಬೇಡವೇನು ಮೋಸ್ಟ್ಲಿ ಅಲ್ಲ? ಆಮೇಲೆ ಜೀರ್ಣಕ್ಕೂ ಒಳ್ಳೇದು, ಜೀರ್ಣಕ್ಕೆ ಒಳ್ಳೇದು. ಈಗ ರುಚಿಯಾದ ವೆಜಿಟಬಲ್ ಸೂಪು ರೆಡಿ ಆಯಿತು ನಮ್ಮ ಭಾಗ್ಯ ಸುಬ್ರಹ್ಮಣ್ಯ ಅವರ ಕೈಚಳಕದಲ್ಲಿ. ನೋಡಿದ್ರಲ್ಲ ರುಚಿಯಾದ ಈ ಸೂಪ್ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.